500ರಿಂದ 700 ವರ್ಷದ ಹಳೆ ಮರ ನೀವು ನೋಡಿದ್ದೀರಾ? ನಾನು ನೋಡಿಲ್ಲ. ಬನ್ನಿ ನೋಡಕ್ ಹೋಗೋಣ. ಎಲ್ಲಿ ಸಿಕ್ತು ಮರ? ಇದೇ ಮರ. ಈಗ ನೀವು ಇಲ್ಲೇ ನೋಡ್ತಿದ್ದೀರಾ, ಇದೇ 500 ವರ್ಷದ ಹಳೇ ಮರ. ಆಲ್ಮೋಸ್ಟ್ ಒಂದು 7-8 ಜನ್ರೇಷನ್, ನಾವಲ್ಲ ನಮ್ಮ ತಾತ ಅಲ್ಲ ಅವ್ರ ಮುತ್ತಾತ, ಆಲ್ಮೋಸ್ಟ್ 7-8 ಜನ್ರೇಷನ್ ಹಿಂದಿನ ಕಾಲದ ಮರ ಅಂದರೆ ನಂಬ್ತೀರಾ? ಆ್ಯಂಡ್ ಈ ಮರ ಬಂದು 14-15 ಸೆಂಚುರಿಯಲ್ಲಿ ಆಲ್ಮೋಸ್ಟ್ ಈ ಚಾಲುಕ್ಯ ರಾಜರೆಲ್ಲ ಆಳಿದ್ರಲ್ಲ ಅಂಥ ಟೈಮಿಂದ ಇರುವಂಥ ಮರ. ಈ ಮರ ಯಾರಿಲ್ಲಿ ಬಂದು ನೆಟ್ಟಿದ್ರು ನನಗೆ ಗೊತ್ತಿಲ್ಲ, ಬಟ್ ಈಗ ಈ ಮರ ಇಲ್ಲಿದೆ. ಆ್ಯಂಡ್ ಈ ಒಂದು ದೈತ್ಯಾಕಾರದಂಥ ಮರ ಇರೋದು ಬಂದ್ಬಿಟ್ಟು ರಾಯಚೂರು ಡಿಸ್ಟ್ರಿಕ್ಟ್ ದೇವದುರ್ಗ ತಾಲೂಕಲ್ಲಿ. ದೇವದುರ್ಗ ಬಸ್ ಸ್ಟಾಪ್ ಇಂದ ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಒಂದು ಕಾಲೇಜ್ ಇದೆ, ಆ ಕಾಲೇಜ್ ಒಳಗಡೆಯಿಂದ ಬರಬೇಕು ಈ ಮರ ನೀವು ನೋಡ್ಬೇಕಂದ್ರೆ. ಈ ಮರ ಹೆಸರು ಬಂದು ಬೇವುಬಾರ್ ಟ್ರೀ ಅಂತ. ಇದು ಆಲ್ಮೋಸ್ಟ್ ಆಫ್ರಿಕಾ, ಆಸ್ಟ್ರೇಲಿಯಾ ಅಂಥ ಜಾಗದಲ್ಲಿ ಬೆಳೆಯೋ ಅಂಥ ಮರ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ 3-4 ಜಾಗಗಳಲ್ಲಿ ಮಾತ್ರ ಇರೋದು ಈ ಮರ. ಈ ಮರಕ್ಕೆ ಆಲ್ಮೋಸ್ಟ್ 600ರಿಂದ 500 ವರ್ಷಗಳ ಹಳೆಯ ಮರ ಅಂತ ಹೇಳ್ತಾರೆ. ಈ ಮರ ಬಂದ್ಬಿಟ್ಟು ಅಗಲ 45 ಅಡಿಗಳಿದೆ. ಹಂಗಂದ್ರೆ ಆಲ್ಮೋಸ್ಟ್ ಒಂದು 15ರಿಂದ 20 ಜನ ಇಟ್ಕೊಂಡ್ರು ಈ ಕೈನ, ಅಷ್ಟು ದೊಡ್ಡ ಒಂದು ಮರ. ಆ್ಯಂಡ್ ಆದರೆ ಎತ್ತರ ಬಂದ್ಬಿಟ್ಟು 40 ಇದೆ. ಎತ್ತರಗಿಂತ ಅಗಲನೇ ತುಂಬ ಜಾಸ್ತಿ ಅಡಿ ಇದೆ ಈ ಮರ. ಓಕೆ, ಇವನ್ ಸೃಜನ್ ಅಂತ. ಸೃಜನ್, ನಿಮ್ಗೆ ಈ ಮರ ಬಗ್ಗೆ ಏನು ಗೊತ್ತು? ಈ ಮರದಲ್ಲಿ ಒಂಥರ ಹೆಲ್ತಿ ಮರ ಇದ್ದಂಗ. ಈ ಮರದಲ್ಲಿ ಈ ದಿಬ್ಬ ಏನಿದೆಲ್ಲ ಚಕ್ಕೆ, ಇದನ್ನ ಕಟ್ ಮಾಡಿ ತಿಂತಾರೆ, ಆರೋಗ್ಯಕ್ಕೆ ಒಳ್ಳೇದಂತ. ಮತ್ತೆ ಈ ಎಲೆಗಳಲ್ಲಿ ಕೂಡ ವಿಟಮಿನ್ ಭಾಳ ಇದೆ. ಮತ್ತೆ ಈ ಮರದಲ್ಲಿ ಒಂದು ವಿಶೇಷವಾದ ಹಣ್ಣು ಬಿಡುತ್ತೆ, ಮಂಕಿ ಬ್ರೀಡ್ ಅಂತ. ಆ ಹಣ್ಣಿನಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ. ಮತ್ತೆ ಈ ಮರ ಏನಿದೆ ಅಲ್ಲ, ಇದು ಒಂಥರ ಬೇರೆ ದೇಶದಲ್ಲಿ ಆಫ್ರಿಕಾ ಅಂತಲ್ಲಿ ಮಳೆನೇ ಬರೋದಿಲ್ಲ ಅಲ್ಲ, ಆವಾಗ ಈ ಮಳೆ ಬಂದ ಕಾಲದಾಗ 1 ಲಕ್ಷ ಲೀಟ್ರು ಹಾಗೆ ಇದು ಒಳಗಡೆ ಸ್ಟೋರ್ ಮಾಡ್ಕೊಂಡಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕಟ್ ಮಾಡಿರೋದು. ಇದು ಈ ಮರ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಅಡನ್ಸೋನಿ ಡಿಸಿಟಾಟಾ ಅಂತ. ಆ್ಯಂಡ್ ಇದಕ್ಕೆ ಟ್ರೀ ಆಫ್ ಲೈಫ್ ಅಂತ ಸಹ ಹೇಳ್ತಾರೆ. ಏನಕ್ಕೆ ಅಂತ ಅಂದರೆ ಆಫ್ರಿಕಾ, ಆಸ್ಟ್ರೇಲಿಯಾ ಅಂಥ ಪ್ಲೇಸಸ್ಸಲ್ಲೆಲ್ಲ ಜಾಸ್ತಿ ನೀರಿರಲ್ಲ, ಅದಕ್ಕೋಸ್ಕರ ಈ ಒಂದು ಮರನ ಒಂಥರ ವಾಟರ್ ಟ್ಯಾಂಕ್ ಥರ ಯೂಸ್ ಮಾಡ್ಕೋತಾರೆ. ಮಳೆಗಾಲದಲ್ಲೆಲ್ಲ ಈ ಒಂದು ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬೇರು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಅವರು ನೀರನ್ನ ಸೇವ್ ಮಾಡ್ಕೊತಾರೆ. ಸೇವ್ ಮಾಡ್ಕೊಂಡು ಇದು ತುಂಬ ಅಂದರೆ ತುಂಬ ದೊಡ್ಡದು ಅಗಲವಾಗಿರೋ ಕಾರಣದಿಂದ ಒಳಗಡೆ ಈವನ್ ನೀರನ್ನ ಸೇವ್ ಮಾಡ್ಕೊಳಕ್ಕಂತಾನೆ ಅಲ್ಲ, ಮನೇನು ಒಳಗಡೆ ಮನೆ ಮಾಡ್ಕೊಂಡು ಸಹ ಇರ್ಬೋದು, ಅಷ್ಟು ದೊಡ್ಡದಾಗಿದೆ. 45 ಅಡಿ ಅಂತಂದರೆ ಚಿಕ್ಕದಲ್ವಲ್ಲ. ಆಲ್ಮೋಸ್ಟ್ ಇದ್ರ ಸುತ್ತ ಒಂದು 15ರಿಂದ 20 ಜನ ಹಿಡ್ಕೊಬೇಕು, ಲೈಕ್ ಈ ಮರನ ಕವರ್ ಮಾಡ್ಬೇಕಂದ್ರೆ ಅಷ್ಟು ದೊಡ್ಡದಾದಂಥ ಮರ. ಈ ಮರ ಬಗ್ಗೆ ಆಲ್ಮೋಸ್ಟ್ 99% ಜನಕ್ಕೆ ಗೊತ್ತಿರಲ್ಲ, ಇನ್ನೊಂದು 1% ಜನಕ್ಕೆ ಗೊತ್ತಿರ್ಬೋದು ಅಷ್ಟೇ. ಆ್ಯಂಡ್ ಇದು ಕರ್ನಾಟಕದಲ್ಲಿ ಒಂದು 3 ಜಾಗಗಳಲ್ಲಿ ಇದೆ ಅಷ್ಟೇ. ಆ್ಯಂಡ್ ಇದು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಆದರೆ ಅದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಒಂದು ರೇರ್ ಆಗಿರುವಂಥ ಮರ. ಈ ಮರ ಬಂದು ಆಲ್ಮೋಸ್ಟ್ ಬೇರೆ ಕಂಟ್ರಿಗಳಲ್ಲಿ ಜಾಸ್ತಿ ಇರುತ್ತೆ, ಬಟ್ ಆದರೆ ನಮ್ಮ ಇಂಡಿಯಾದಲ್ಲಿರೋದು ತುಂಬ ಅಂದರೆ ತುಂಬ ರೇರ್. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ದೇವದುರ್ಗದಲ್ಲಿದೆ ಅಂತಂದರೆ ಅದು ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ಈ ಮರಗಳಲ್ಲಿ ಔಷಧಿ ಗುಣಕ್ಕಿಂತ ಈ ಮರ ಎಷ್ಟು ದೊಡ್ಡದಾಗಿ ಎಷ್ಟು ಎತ್ತರವಾಗಿದೆ ಅನ್ನೋದೇ ಒಂಥರ ಆಶ್ಚರ್ಯಕರ ಅಂತ ಹೇಳ್ಬೋದು. ಇಲ್ಲೆಲ್ಲ ನಿಮ್ಗೆ ಕಾಣಿಸುತ್ತೆ ನೋಡಿ, ಇಲ್ಲಿ ಲೋಕಲೈಟ್ಸ್ ಈ ಮರಗಳ ತುಂಬ ಔಷಧಿ ಗುಣಗಳಿದೆ ಅಂತ ಅಂದ್ಬಿಟ್ಟು ಇದ್ರ ಚಕ್ಕೆ ಎಲ್ಲ ಕಟ್ ಮಾಡ್ಕೊಂಡು ಯಾವ ರೇಂಜಿಗೆ ಕಟ್ ಮಾಡಿದ್ದಾರೆ. ಆ್ಯಂಡ್ ಈ ಥರ ಎಲ್ಲ ಕಟ್ ಮಾಡಿ ತಿಂದಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತಂದರೆ ಕಟ್ ಮಾಡಿದ್ರು ಸಹ ಮತ್ತೆ ಬೆಳೆಯುತ್ತೆ ಅಂತ ಒಂದು ಹೇಳ್ತಾರೆ, ಲೈಕ್ ಈ ಮರನ ಕಟ್ ಮಾಡಿದ್ರು ಬೆಳೆಯುತ್ತೆ ಮತ್ತೆ ಅಂತ ಅಂದ್ಬಿಟ್ಟು. ನೋಡಿ, ತುಂಬ ಕಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಮರ ಸೆಂಟ್ರಲ್ಲಿ ಈ ಮನೆ ಆಗಿರ್ಬೋದು, ಇಲ್ಲ ನೀರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಟ್ಯಾಂಕ್ ಆ ಥರ ಎಲ್ಲ ಮಾಡ್ಕೊಬೋದು. ಬಟ್ ಹತ್ತಿ ನೋಡ್ಬೇಕಂತ ನನಗೆ ಆಸೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಹುಳ ಇದೆ, ಇಲ್ಲಿ ಕಾಣಿಸಲ್ಲ.
ಈ ಮರ ಸಾಮಾನ್ಯವಾಗಿ ಆಸ್ಟ್ರೇಲಿಯಾ ಆ್ಯಂಡ್ ಆಫ್ರಿಕಾ ಅಂಥ ಜಾಗಗಳಲ್ಲಿರುವಂಥ ಮರ. ಅಲ್ಲಿ ಈ ಮರಗಳನ್ನು ಈ ವಾಟರ್ ಟ್ಯಾಂಕ್ ಆಗಿ ಇಲ್ಲ ಮನೆ ಆಗಿರಲಿ ಇದರೊಳಗಡೆ ಮನೆ ಸಹ ಕಟ್ಬೋದು, ಅಷ್ಟು ದೊಡ್ಡದಾಗಿದೆ ಈ ಮರ. ಆ್ಯಂಡ್ ಅಂಥ ಒಂದು ಇದಕ್ಕೋಸ್ಕರ ಯೂಸ್ ಮಾಡ್ಕೋತಾರೆ. ಈ ಮರ ತುಂಬ ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ, ಅದರಿಂದ ತುಂಬ ಬೆನಿಫಿಟ್ಗಳು ಸಹ ಇದೆ ಈ ಮರಗಳಿಂದ. ಇಲ್ಲಿಗೆ ಈ ವಿಡಿಯೋ ಮುಗೀತು. ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕರ್ನಾಟಕ ಸುತ್ತನ.